ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಕಿಚನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಗಳನ್ನ ತರಿಸ್ಕೊಂಡಿದ್ದೆ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಇವೆಲ್ಲ ಐಟಮ್ ಅಷ್ಟೇ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ತುಂಬಾ ಕಡಿಮೆ ಬೆಲೆಗೆ ಈ ಐಟಮ್ ಎಲ್ಲ ತರಿಸ್ಕೊಂಡಿದ್ದೀನಿ. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. 200 ಒಳಗಡೆ ಇರುವಂಥ ಐಟಮ್ಗಳು ನಾನು ನಿಮಗೆ ಈಗ ತೋರಿಸ್ತಾ ಇರೋದು. ತುಂಬ ಕಡಿಮೆ ಬೆಲೆಗೆ ತುಂಬ ಯೂಸ್ ಆಗುವಂಥ ಐಟಮ್ಗಳನ್ನ ತರಿಸ್ಕೊಂಡಿದ್ದೀನಿ. ಕಿಚನ್ ಅಂದರೆ ತುಂಬಾ ಯೂಸ್ ಆಗುತ್ತೆ, ಇದು ನಮಗೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಲಾಗ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಅದ್ರ ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ಹೇಳ್ತೀನಿ. ನಾನೀಗ ಒಂದೊಂದಾಗಿ ತೋರಿಸ್ತೀನಿ. ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಇದು ತಗೊಂಡಿದ್ದೀನಿ. ತುಂಬ ಕಡಿಮೆ ಬೆಲೆಗೆ ನನಗೆ ಸಿಕ್ತು, ತುಂಬಾ ಖುಷಿ ಆಯಿತು. ಕಿಚನಿಗೆ ಯೂಸ್ ಮಾಡುವಂಥದ್ದು, ಕಿಚನ್ ಸಿಂಕಿಗೆ ಹಾಕೋದು, ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ ನಾನು ಇದನ್ನ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 179 ರೂಪಾಯಿ. ತುಂಬಾನೇ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಪ್ರೈಸಲ್ಲಿ ನಿಜವಾಗ್ಲೂ ಸಿಗಲ್ಲ. ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ಆಫರ್ ಕೂಡ ಇದೆ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಸಂಡೇ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ಕಡಿಮೆ ಸಿಗುತ್ತೆ. ಇದು ತುಂಬಾನೇ ಚೆನ್ನಾಗಿದೆ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತಾ ಇದ್ದೀನಿ. ಏನಿಲ್ಲ, ಅದಕ್ಕೆ ಥ್ರೆಡ್ ಬರುತ್ತೆ, ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಿಚನ್ಗೆ ಒಂದು ಲುಕ್ ಬರುತ್ತೆ, ಒಂದು ರೈನ್ ಥರ ಬರುತ್ತೆ, ಒಂದು ಮಾಮೂಲಿ ಥರ ವಾಟರ್ ಬರುತ್ತೆ, ಹಾಗೆ ಇನ್ನೊಂದು 2 ಡಾಟ್ಸ್ ಥರ ಕೂಡ ಬರುತ್ತೆ. ನಾವು ಫ್ರೂಟ್ಸ್ ಎಲ್ಲ ತೊಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಕನ್ನು ನಾವು ಕ್ಲೀನ್ ಮಾಡಿಕೊಂಡು ಈ ರೀತಿ ಫ್ಲೆಕ್ಸಿಬಲ್ ಇರುತ್ತೆ, ನಾವು ಯಾವ ಕಡೆ ಬೇಕಾದ್ರೂ ಅದನ್ನು ತಿರ್ಗಿಸ್ಕೊಬೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಅಗರಬತ್ತಿ ಸ್ಟ್ಯಾಂಡು, ಊದ್ಗಡ್ಡಿ ಚುಚ್ಚೋದಕ್ಕೆ. ಹೋಲ್ ಕೊಟ್ಟಿದ್ದಾರಲ್ಲ ಅಲ್ಲಿ ಚುಚ್ಕೊಂಡು ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಡಸ್ಟ್ ಏನ್ ಬರುತ್ತೆ ಅಗರಬತ್ತಿದು, ಇದು ರೀಚ್ ಆಗಲ್ಲ, ನೀಟಾಗಿರುತ್ತೆ. ನಾನು 2 ಬಂದಿದೆ, ಇದು ಪ್ಯಾಕ್ ಆಫ್ 2 ಇದೆ. ತುಂಬಾನೇ ಚೆನ್ನಾಗಿದೆ. ಅದೇ ಪಿಂಗಾಣಿದಾಗಿರುತ್ತೆ, ಒಡೆದೋಗುತ್ತೆ, ನೋಡ್ಕೊಂಡು ಯೂಸ್ ಮಾಡಬೇಕು. ತುಂಬಾನೇ ಚೆನ್ನಾಗಿದೆ. ಲೋಟಸ್ ಡಿಸೈನ್ ಅಲ್ಲಿ ಇದೆ, ಅಂದ್ರೆ ತಾವರೆ ಡಿಸೈನ್ ಅಲ್ಲಿ ಇದೆ. ನೋಡ್ತಾ ಇದ್ರಲ್ಲ, ಈ ರೀತಿ ಇದೆ. ತುಂಬಾನೇ ಚೆನ್ನಾಗಿದೆ, ತುಂಬಾ ಕಡಿಮೆ ಬೆಲೆ ಕೂಡ. ನೀವು ಕೂಡ ಇದನ್ನ ತಗೊಳ್ಳಿ ಅಂತಾನೆ ಹೇಳ್ತೀನಿ. ನೋಡ್ತಾ ಇದ್ರಲ್ಲ, ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 124 ರೂಪಾಯಿ ಅಷ್ಟೇ. ಇನ್ನೂ ಕಡಿಮೆ ಆಗುತ್ತೆ, ನೀವು ಏನಾದ್ರು ಸೇಲ್ ಅಲ್ಲಿ ತಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಮೀಶೋದಲ್ಲಿ. ಹಾಗೆ ಇದೊಂದು ತಗೊಂಡಿದ್ದೀನಿ. ಸ್ಪೂನು ಫ್ಲವರ್ ಡಿಸೈನ್ ಅಲ್ಲಿ ಬರುತ್ತೆ. ಇದು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಕ್ತು. ನಾವು ಟೀ ಪುಡಿ ಹಾಕೋದಕ್ಕೆ ಮತ್ತೆ ಕಾಫಿ ಪುಡಿ ಹಾಕೋದಕ್ಕೆ ಈ ಸ್ಪೂನು ಗೋಲ್ಡ್ ಕಲರ್ ಅಲ್ಲಿ ಇದೆ. 4 ಸ್ಪೂನ್ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ, ನೀವು ಕೂಡ ಇದನ್ನ ತಗೋಬಹುದು. ಕ್ಯೂಟ್ ಆಗಿ ಇದೆ, ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 71 ರೂಪಾಯಿ ಅಷ್ಟೇ. ಇದನ್ನ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ, ಯಾಕೆಂದ್ರೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಬೆಲೆಗಿದೆ. 200 ಒಳಗಡೆ ಇರೋದನ್ನೇ. ಇನ್ನು ಏನೇನಿದೆ ಅವೆಲ್ಲ ನಾನು 200 ಒಳಗಡೆನೆ ತಗೊಂಡಿರೋದು. 200 ಮೇಲೆ ಯಾವುದು ದಾಟಿಲ್ಲ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ಬಾಟಲು. ಇದು ಕಿಚನ್ ಅಲ್ಲಿ ಏನ್ ಯೂಸ್ ಆಗುತ್ತೆ ಅಂತ ಅಂದ್ರೆ, ನಾವು ದೋಸೆ ಮಾಡಬೇಕಾದ್ರೆ, ಚಪಾತಿ ಮಾಡಬೇಕಾದ್ರೆ ನಾವು ಎಣ್ಣೆನ ಸವರಕ್ಕೆ ಇದು ಯೂಸ್ ಆಗುತ್ತೆ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅಂದರೆ ಇದು ತುಂಬ ಕಡಿಮೆ ಬೆಲೆ, ನೀವು ಕೂಡ ತಗೊಳ್ಳಿ ಅಂತಲೇ ಹೇಳ್ತೀನಿ. ತುಂಬ ಯೂಸ್ ಕೂಡ ಆಗುತ್ತೆ, ದೋಸೆ ಮತ್ತು ಚಪಾತಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾಸ್ ಎಲೆಕ್ಟ್ರಿಕ್ ಲೈಟ್. ಇದನ್ನ ನಾವು ಚಾರ್ಜ್ ಹಾಕೊಂಡು ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಇದು. ಮತ್ತೆ ನಾವು ದೇವ್ರ ಮನೆಯಲ್ಲಿ ಬೆಂಕಿ ಗಡ್ಡಿನಿ ದೀಪ ಹಚ್ಚೋಂಗಿಲ್ಲ ಅಂತ ಹೇಳ್ತಾರೆ. ಇದ್ರ ಸಹಾಯದಿಂದ ಈಸಿಯಾಗಿ ನಾವು ಈ ರೀತಿ ಹಿಂಗ ಆನ್ ಮಾಡ್ಕೊಂಡು ದೀಪನ ಈ ರೀತಿ ನೋಡಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ದೀಪನ ಹಚ್ಕೋಬಹುದು. ಹಾಗೆ ಗ್ಯಾಸ್ ಸ್ಟವ್ ಕೂಡ ಹಚ್ಕೋಬಹುದು. ಎಲ್ಲ ಇವಾಗ ನಾವು ಬೆಂಕಿ ಬಟ್ಟನ ಏನೇನು ಯೂಸ್ ಮಾಡ್ತೀವೋ ಆ ರೀತಿ ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಚಾರ್ಜರ್ ವೈರ್ ಕೂಡ ಕೊಡ್ತಾರೆ.
ವೈರ್ ಅಷ್ಟೇ ಕೊಡ್ತಾರೆ. ನೀವು ಚಾರ್ಜರ್, ಮೊಬೈಲ್ ಚಾರ್ಜರ್ ಹಾಕೋತೀರಲ್ಲ ಅದ್ರಲ್ಲಿ ಕೂಡ ಹಾಕೋಬಹುದು. ಇದ್ರೆ ಮೊಬೈಲ್ ಚಾರ್ಜರ್ ಇರುತ್ತಲ್ಲ ಅದೇ ಕೂಡ ಹಾಕೋಬಹುದು. ಇದು ಗೋಲ್ಡ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಈ ಪ್ರಾಡಕ್ಟ್ ನ ನೀವು ತಗೊಳ್ಳಿ ಅಂತಾನೆ ಹೇಳ್ತೀನಿ. ಕಿಚನ್ ಆಗಿರ್ಬೋದು, ದೇವ್ರ ಮನೆಗಾಗಿರ್ಬೋದು ತುಂಬಾ ಯೂಸ್ ಆಗುತ್ತೆ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 121 ರೂಪಾಯಿ. ಬೇರೆ ಕಡೆ ನೀವು ಎಲ್ಲಾದ್ರೂ ಕೇಳಿ ಏನಿಲ್ಲ ಆದ್ರೂ 150 ಹೇಳ್ತಾರೆ. ಹಾಗಾಗಿ 150, 200 ಆದ್ರೂ ಹೇಳ್ತಾರೆ. ಭವಿಷ್ಯದಲ್ಲಿ ತಗೊಳ್ಳಿ, ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೊಳಕೆಗಳನ್ನ ಏನಲ್ಲಿ ಕಟ್ತೀವಿ ಅಂದ್ರೆ ಬಟ್ಟೆನಲ್ಲಿ ಮಾಮೂಲಿ ಕಟ್ತೀವಿ. ಇದನ್ನ ಯೂಸ್ ಮಾಡ್ಕೊಂಡು ಕಟ್ಟಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕು ಅಂತ. ನಾನು ಕೂಡ ಯೂಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರಲ್ಲ, 3 ಲೇಯರ್ ಅಲ್ಲಿ ಬರುತ್ತೆ. ಇದರಲ್ಲಿ ನಾವು ನೀರನ್ನ ತುಂಬಿಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಬೋಲ್ ಏನಿದೆ ಅದಕ್ಕೆ ನೀರನ್ನ ತುಂಬಿಡ್ಬೇಕಾಗತ್ತೆ. ಹಾಗೆ ಇಲ್ಲಿ ನಾವು ಏನು ಮೊಳಕೆ ಕಟ್ಟಬೇಕು ಅಂತ ಕಾಳನ್ನ ನೆನಾಕಿರ್ತೀವೋ, ಇವಾಗ ಹೆಸರು ಕಾಳು ನೆನಾಕಿರ್ತೀವಿ, ಹೆಸರು ಕಾಳನ್ನ ಇಲ್ಲ ಹಾಕೊಂಡು ಈ ಗ್ರೀನ್ ಬಂದಿದೆಯಲ್ಲ ಇದನ್ನ ಬಿಟ್ಬಿಟ್ಟು ಇದ್ರ ಸುತ್ತ ಹಾಕೋಬೇಕು. ಇದನ್ನ ಮುಚ್ಚಿ ಹಾಕೋಬಾರ್ದು. ಹಾಗೆ ಹೆಸರು ಕಾಳು ಇದು ಹಾಕಿದ್ರೆ, ಅಕಸ್ಮಾತ್ ಕಡಲೆಕಾಳನ್ನ ಇದ್ರಲ್ಲಿ ಕಟ್ಕೋತೀನಿ ಅಂತ ಅಂದ್ರೆ ಕಡಲೆಕಾಳನ್ನ ನೆನೆಸಿರ್ತಕ್ಕಂಥ ಕಡಲೆಕಾಳನ್ನ ಇದ್ರಲ್ಲಿ ಹಾಕ್ಬಿಟ್ಟು ಹಾಗೆ ಇದ್ರ ಮೇಲೆ ಹಾಕ್ಬಾರ್ದು. ಇದು ಗ್ರೀನ್ ಬಟನ್ ಏನಿದೆ ಅದ್ರ ಮೇಲೆ ಹಾಕ್ಬಾರ್ದು. ಇಲ್ಲಿ ಸುತ್ತ ಹಾಕ್ಬಿಟ್ಟು ಇದನ್ನ ಮುಚ್ಚಿಬಿಟ್ರೆ ಮೊಳಕೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಯೂಸ್ ಆಗುತ್ತೆ. ಹೆಲ್ತಿ ಫುಡ್ಗಾಗಿ ನಾನು ಯಾವಾಗಲೂ ಮೊಳಕೆ ಕಾಳನ್ನ ಕಟ್ತಾ ಇರ್ತೀನಿ. ಬೆಳಗ್ಗೆ ಹೊತ್ತು ಹುಡುಗರಿಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮೊಳಕೆ ಕಾಳು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಹಾಗಾಗಿ ಇದನ್ನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿಚನ್ಗೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಯೂಸ್ ಆಗುತ್ತೆ ಇದು ಮೊಳಕೆ ಕಾಳು ಕಟ್ಟೋದಕ್ಕೆ. ಮೊದಲೆಲ್ಲ ಬಟ್ಟೆನಲ್ಲಿ ಕಟ್ತಾ ಇದ್ದೆ, ಈಗ ಇದ್ರ ಸಹಾಯದಿಂದ ಕಟ್ಕೊತಾ ಇದ್ದೀನಿ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 134 ರೂಪಾಯಿ ಅಷ್ಟೇ. ನೀವು ಈಸಿಯಾಗಿ ಇದನ್ನ ತಗೋಬಹುದು. ಮನೇಲಿ ತುಂಬಾ ಯೂಸ್ ಆಗುತ್ತೆ. ಇದೊಂದು ಪ್ರಾಡಕ್ಟ್ ನಾನು ತರಿಸ್ಕೊಂಡಿದ್ದೀನಿ. ಹಾಗೆ ಈ ಬೌಲ್ನಲ್ಲಿ ಹೇಗೆ ಮೊಳಕೆ ಕಾಳನ್ನ ಕಟ್ಟೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ನೀರನ್ನು ಹಾಕ್ಕೊಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಬೌಲ್ನ ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ನಾನಿಲ್ಲಿ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಅವನ್ನ ಹಾಕೋತಾ ಇದ್ದೀನಿ. ಗ್ರೀನ್ ಬಟನ್ ಏನಿದೆ ಅದನ್ನು ಬಿಟ್ಬಿಟ್ಟು ಸುತ್ತ ಹಾಕೋಬೇಕು, ಅದ್ರ ಮೇಲೆ ಹಾಕೋಬಾರ್ದು. ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ಹಾಕೋಬೇಕು. ಆಮೇಲೆ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು, ಮೊಳಕೆ ಬರುತ್ತೆ. ನೀವಿಲ್ಲಿ 2 ಬೌಲ್ ಯೂಸ್ ಮಾಡಿಕೊಂಡು ಮೊಳಕೆ ಕಾಳನ್ನ ಕಟ್ಕೊಬೋದು. ಹಾಗೆ ನಾನಿವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನಾನು ನೈಟ್ ಇಟ್ಟಿದ್ದೆ 10 ಗಂಟೆಲಿ, ಈಗ ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಒಂದು ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟು ಮೊಳಕೆ ಕಾಳು ಬಂದಿದೆ. ಇನ್ನು ಸಂಜೆವರೆಗೂ ಇಟ್ಟರೆ ಇನ್ನೆಷ್ಟು ಬರ್ಬೋದು. ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಓಪನ್ ಮಾಡಿ ನೋಡಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸಾಕು, ಸಂಜೆ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಬರುತ್ತೆ, ಸಾಕಾಗುತ್ತೆ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನನಗದು ತುಂಬಾ ಯೂಸ್ ಆಯಿತು. ದಿನ ಮೊಳಕೆ ಕಾಳನ್ನ ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ಬಾಟಲು. ಇದಂತೂ ತುಂಬ ಚೆನ್ನಾಗಿದೆ. ಸೇಮ್ ಏನಿದೆಯೋ ಅದೇ ಥರ ಬಂದಿದೆ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿಲಿ ನನಗೆ ಸಿಕ್ತು. ಆದರೆ ಇದು ಗ್ಲಾಸ್ ಮೆಟೀರಿಯಲ್ ಆಗುತ್ತೆ. ತುಂಬಾನೇ ಹುಷಾರಾಗಿ ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಆಯಿಲ್ ಈ ರೀತಿ ಕೂಡ ಹಾಕೋಬಹುದು. 2 in 1 ಅಲ್ಲಿ ಯೂಸ್ ಮಾಡ್ಕೋಬಹುದು. ಹಾಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪ್ರೇ ತರ ಬರುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪ್ರೇ ತರ ಬರುತ್ತೆ, ಅದು ಕೂಡ ಮಾಡ್ಕೋಬಹುದು. ಇದು ದೋಸೆ ಮತ್ತೆ ಚಪಾತಿಗೆ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ಕ್ಯೂಟ್ ಆಗಿ ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಇದನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 167 ರೂಪಾಯಿ. ಅರ್ಧ ಲೀಟರ್ ಇದು. ಅರ್ಧ ಲೀಟರ್ ಇದು, ನಾನಿಲ್ಲಿ ಅರ್ಧ ಲೀಟರ್ ತಗೊಂಡಿದ್ದೀನಿ. ನೀವು ಕೂಡ ಇದನ್ನ ತಗೋಬಹುದು, ತುಂಬಾ ಯೂಸ್ ಆಗುತ್ತೆ ಅಡುಗೆ ಮನೆಗೆ ಅಂತ ಹೇಳ್ತೀನಿ. ಹಾಗೆ ಈ ಆಯಿಲ್ ಬಾಟಲ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದಂದ್ರೆ, ಮೊದಲಿಗೆ ಆಯಿಲ್ನ ಹಾಕ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ಪ್ರೇ ಬರುತ್ತೆ. ಈ ರೀತಿ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ನಾವು ಬೌಲ್ಗೆ ಎಣ್ಣೆನ ಹಾಕೋಬೋದು.
2 in 1 ಯೂಸ್ ಮಾಡ್ಕೊಬೋದು ಈ ಆಯಿಲ್ ಬಾಟಲ್ನ. ಸ್ಪ್ರೇ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗೆ ಬೌಲ್ಗೆ ಎಣ್ಣೆ ಕೂಡ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಾದ್ರೂ ಸ್ಪೈಸಸ್ನ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ 7 ಸ್ಪೈಸ್ ಐಟಮ್ನ ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗೆ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ, ಕ್ಯೂಟ್ ಆಗಿ. ಇದನ್ನು ತರಿಸ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿದೆ, ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಕಿಚನ್ ಅಂತೂ ತುಂಬಾ ಯೂಸ್ ಆಗುತ್ತೆ. ಸ್ಪೈಸಸ್ ನಾವು ಅಲ್ಲಿ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಇಟ್ಟಿರ್ತೀವಿ. ಸ್ಪೈಸಸ್ ಸ್ವಲ್ಪ ಇಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಅಡುಗೆ ಮಾಡ್ಬೇಕಾದ್ರೆ ಒಂದೇ ಕಡೆ ನಮಗೆ ಕೈ ಸಿಗುತ್ತೆ. ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ಇದು ಡಿಸೈನ್ ಕೂಡ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಟೀ ಕಪ್ನ ತರಿಸ್ಕೊಂಡಿದ್ದೀನಿ. ಗ್ಲಾಸ್ ಐಟಮು. ಇದನ್ನೇ ಫಸ್ಟ್ ಒಂದ್ಸಲ ತಗೊಬಂದಿದ್ದೆ, ಎಲ್ಲ ಹೊಡೆದೋಗ್ಬಿಟ್ಟಿದ್ದು, ಜಾಸ್ತಿ ತುಂಬ ದಿನ ಆಗಿತ್ತು, ಹೊಡೆದೋಗ್ಬಿಟ್ಟಿದ್ದು. ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ನೋಡಿ ತರಿಸ್ಕೊಂಡಿದ್ದೀನಿ. ಇದು ಕೂಡ ನನಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು, ಹಾಗೆ ಪ್ರೀಮಿಯಂ ಕ್ವಾಲಿಟಿಲಿ ಸಿಕ್ತು. ನಾವು ಗ್ಲಾಸ್ನ ತುಂಬ ಕೇರ್ಫುಲ್ಲಾಗೆ ಯೂಸ್ ಮಾಡ್ಕೋಬೇಕು. ಪ್ಯಾಕಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ನಮಗೆ ನೋಡಿದ ತಕ್ಷಣನೇ ಇಷ್ಟ ಆಗ್ಬಿಟ್ಟು ಆ ಪ್ಯಾಕಿಂಗ್ ನೋಡ್ಬಿಟ್ಟು. 6 ಪೀಸ್ ಬರುತ್ತೆ. ಟ್ರಾನ್ಸ್ಪರೆಂಟ್ ಟೀ ಹಾಕೊಂಡು ಕುಡಿತಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಕಡಿಮೆ ಬೆಲೆಗೆ ಇದು ನನಗೆ ಸಿಕ್ತು. 192 ರೂಪಾಯಿ ಇದು ಪ್ರೈಸ್ ಬಂದ್ಬಿಟ್ಟು. ಈಸಿಯಾಗಿ ನಿಮ್ಗೆ ಏನಾದರೂ ಇದು ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೊರಗಡೆ ಹೋಗಿ ಯಾರೆಲ್ಲ 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು 20 ಲೀಟ್ರ್ ಕ್ಯಾನಲ್ಲಿ ನೀರು ತೊಗೊಬರ್ತಾರೋ ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಕ್ಯಾನ್ನ ಕ್ಲೀನ್ ಮಾಡೋದಕ್ಕೆ, 20 ಲೀಟ್ರು ಕ್ಯಾನ್ನ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ನಾವು ಒಳಗಡೆ ಕೈಯೆಲ್ಲ ಇಟ್ಟು ಕ್ಲೀನ್ ಮಾಡೋಕ್ಕಾಗಲ್ಲ. ಈ ಬ್ರಷ್ ಸಹಾಯದಿಂದ ನಾವು ಈಸಿಯಾಗಿ 20 ಲೀಟ್ರ್ ಕ್ಯಾನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು, 20 ಲೀಟ್ರ್ ಕ್ಯಾನ್ನ. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ, ನಮ್ಮನೆಗೆ ಯೂಸ್ ಆಗುತ್ತೆ. ಏನಾದರೂ ಬೇಕು ಅಂದರೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕೈ ಇಟ್ಟು ಕ್ಲೀನ್ ಮಾಡೋಕೆ ಆಗಲ್ವಲ್ಲ, ಅಂತವಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಈ ಬ್ರಷ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ಈ ಮ್ಯಾಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಗೋಲ್ಡ್ ಕಲರ್ ಅಲ್ಲಿ ತರಿಸಿದೀನಿ. ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಟೀಪಾಯ್ ಮೇಲೆ ಆಗಿರ್ಬೋದು, ಹಾಗೆ ಕಿಚನ್ಗೆ ಡೆಕೋರೇಟಿವ್ ಆಗಿ ಕೂಡ ಇಟ್ಕೋಬಹುದು. 2 ಪ್ಯಾಕ್ ಆಫ್ 2 ಬಂದಿದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ವಾಷಬಲ್ ಕೂಡ ಮಾಡ್ಕೋಬಹುದು, ಆದ್ರೆ ಜಾಸ್ತಿ ಉಜ್ಜಿ ಎಲ್ಲ ಮಾಡ್ಕೋಬಾರ್ದು. ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ಹಿಂಗೆ ಹಾಕಿ ಒಂದು ಫ್ಲವರ್ ಏನಾದರೂ ಇಟ್ಟೆ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಕಿ ಕೂಡ ನಾನು ನಿಮಗೆ ತೋರಿಸ್ತೀನಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 119 ರೂಪಾಯಿ ಕೇವಲ ಅಷ್ಟೇ. ನೀವು ಕೂಡ ಇದರ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮ್ಯಾಟು ಹೋಮ್ನ ಡೆಕೋರೇಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸೋಫಾ ಹತ್ರ ಟೀಪಾ ಇತ್ತು, ಅದ್ರ ಮೇಲೊಂದು ಹಾಕಿದ್ದೀನಿ. ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲೊಂದು ನಾನು ಪ್ಲಾಂಟ್ನ ಇಟ್ಟಿದ್ದೆ, ಅದ್ರ ಮೇಲೊಂದು ಹಾಕಿಡ್ತಾ ಇದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಲ್ಲ ವ್ಯೂ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ, ನಾನು ಇಷ್ಟು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಈ ಐಟಮ್ ಅಲ್ಲಿ ಯಾವ್ದು ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಕೂಡ ಲಿಂಕ್ನ ಶೇರ್ ಮಾಡ್ತೀನಿ. ನೀವು ಕೂಡ ಈಸಿಯಾಗಿ ಈ ಪ್ರಾಡಕ್ಟ್ ಎಲ್ಲಾನು ನೀವು ಪರ್ಚೇಸ್ ಮಾಡ್ಕೋಬಹುದು. ಆದಷ್ಟು ಸಂಡೇ ಪರ್ಚೇಸ್ ಮಾಡಿ. ನೀವೇನಾದ್ರೂ ಸಂಡೇ ಏನಾದರೂ ಬುಕ್ ಮಾಡ್ಕೊಂಡ್ರೆ ನಿಮಗೆ 70% ಆಫರ್ ಕೂಡ ಸಿಗುತ್ತೆ. ಹೋಗಿ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಔಟ್ ಆಫ್ ಸ್ಟಾಕ್ ಕೂಡ ಹಾಕ್ತಾ ಇರುತ್ತೆ, ಬೇಗನೆ ಬುಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.